ನನ್ನ ಥರನೇ ಅವನು ಒಂಟಿ. ಇದ್ದಕ್ಕಿದ್ದ ಹಾಗೆ ಎಲ್ಲಾದರೂ ಹೊರಟೋಗ್ತಾನೆ, ಮತ್ತು ಅವನಿಗಿಷ್ಟ ಬಂದಾಗ ವಾಪಸ್ ಬರ್ತಾನೆ. ಆ್ಯಂಡ್ ಕೊನೆಯದಾಗಿ ಲಿಲ್ಲಿ. ಇವಳಂತೂ ತುಂಬಾನೇ ಸ್ಮಾರ್ಟ್. ನನ್ನ ತಲೆಯಲ್ಲಿ ಏನಿದೆ, ನನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಇವಳಿಗೆ ತುಂಬ ಬೇಗ ಅರ್ಥ ಆಗುತ್ತೆ ಅನ್ಸುತ್ತೆ. ಎಲ್ಲ ಕುರಿಗಳಿಗಿಂತ ಈ ಕುರಿ ಶೆಫರ್ಡ್ಸ್ಗೆ ಮಾತ್ರ ಅರ್ಥ ಆಗುವಂತ ಒಂದು ನೆಮ್ಮದಿ ಕೊಡುತ್ತೆ ನನಗೆ. ಈ ಭೂಮಿ ಮೇಲಿರೋ ಅತ್ಯಂತ ಮುಗ್ಧವಾದ ಜೀವಿಗಳನ್ನ ನೋಡ್ಕೊಳ್ಳೋದ್ರಲ್ಲೂ ಒಂಥರ ನೆಮ್ಮದಿ ಇದೆ. ಪ್ರತಿದಿನ ಅವ್ರ ಆರೋಗ್ಯದ ಕಡೆ ಗಮನ ಕೊಡೋದ್ರಿಂದ ಶುರುವಾಗುತ್ತೆ. ಚೆನ್ನಾಗಿ ತಿನ್ನಿಸ್ತೀನಿ, ಚೆನ್ನಾಗಿ ನೋಡ್ಕೋತೀನಿ, ಜೊತೆಗೆ ಅವುಗಳನ್ನ ಚೆನ್ನಾಗಿ ಆಟ ಆಡಿಸ್ತೀನಿ. When I wake up, well, I know I'm gonna be the man who wakes up next to you. ಮತ್ತೆ ಅವುಗಳಿಗೆ ಮೆಡಿಸಿನ್ ಕೊಡೋದನ್ನ ಮಾತ್ರ ಮರೆಯಲ್ಲ. ಒಂದ್ ವೇಳೆ ಅವುಗಳಿಗೆ ಮಾತು ಬಂದಿದ್ರೆ ನಮ್ಗಿದಿಷ್ಟ ಅಂತ ಹೇಳ್ತಿದ್ವು. ಮೆಡಿಸಿನ್ ತಗೊಳ್ಳೋ ಸಮಯ ಫ್ರೆಂಡ್, ಇಲ್ಲಿ ಆ ಮಾಡು, ಎಸ್. ಮತ್ ನನ್ಗೆಲ್ಲ ಕೆಲ್ಸಗಳು ಮುಗಿದ ಮೇಲೆ ಆಕಾಶದಲ್ಲಿ ಸೂರ್ಯ ಮುಳುಗೋ ಸಮಯ ಬಂದಾಗ ನಾನು ಅವುಗಳಿಗೆ ಪುಸ್ತಕದಲ್ಲಿರೋ ಕತೆ ಹೇಳ್ತೀನಿ. ಡಿಟೆಕ್ಟಿವ್ ನಾವೆಲ್ಸ್, ಮಿಸ್ಟ್ರೀಸ್, ಹೂ ಡನೆಟ್ಸ್ ಎಲ್ಲ ನನ್ನ ಫೇವ್ರೇಟ್ಸ್. ರಾಡ್ನಿ ಹಾಲಿಂಗ್ಶೆಡ್ ಕೊಲೆ ಯಾವಾಗ ಆಯ್ತು ಅಂತ ನನಗೆ ಗೊತ್ತು, ಅಂಡ್ ನಿಜವಾದ ಕೊಲೆಗಾರ ಯಾರು ಅಂತಾನೂ ಗೊತ್ತು. ಅವುಗಳಿಗೆ ಈ ಸ್ಟೋರಿ ಅರ್ಥ ಆಗುತ್ತೆ ಅಂತ ನನಗೆ ನಾನೇ ಅನ್ಕೋತೀನಿ. ಜೊತೆಗೆ ನನಗೆ ಇನ್ನೊಂದು ಗೊತ್ತು, ಈ ಕುರಿಗಳು ಎಷ್ಟೇ ಸ್ಪೆಷಲ್ ಆಗಿದ್ರು ಕೂಡ ಇವು ಕುರಿಗಳೇ. ಮುಗೀತು, ಹೊರಡಿ, ಎಲ್ಲ ಹೋಗಿ ಮಲ್ಕೊಳ್ಳಿ. ಕ್ಲೈಮ್ಯಾಕ್ಸ್ನ ನಾಳೆ ಓದ್ ಹೇಳ್ತೀನಿ. ಓ, ಎಂತ ಕಡೆ ಕತೆ ನಿಲ್ಲಿಸ್ಬಿಟ್ಟ. ಕಿಲ್ಲರ್ ಯಾರು ಅಂತ ಇನ್ನೇನ್ ಗೊತ್ತಾಗೋದ್ರಲ್ಲಿತ್ತು. ಇದೊಳ್ಳೆ ಟಾರ್ಚರ್ ಆಯ್ತಲ್ಲ. ಕೆಲ್ಸದವಳೆ ತಾನೆ? ಖಂಡಿತವಾಗ್ಲೂ ಕೆಲ್ಸದವಳೆ. ಇಲ್ಲ ಕೊಲೆ ಮಾಡಿದ್ದು ಗಾರ್ಡ್ನರ್. ಯಾವಾಗ್ಲೂ ಹುಲ್ ಕಟ್ ಮಾಡ್ತಿದ್ದ, ಆದ್ರೆ ತಿಂತಾನೆ ಇರ್ಲಿಲ್ಲ. ಯಾ, ಸಸ್ಪಿಷಿಯಸ್. ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ? ಕೊಲೆ ಮಾಡಿದ್ದು ಡಾಕ್ಟ್ರು. ಇಲ್ಲ ಕಣೋ, ಆ ಕೆಟ್ಟ ಆಂಟಿ ಮಾಡಿದ್ದು. ಕೆಟ್ಟ ಆಂಟಿ 3 ದಿನದ ಹಿಂದಿನ ಸ್ಟೋರಿಯಲ್ಲಿ ಇದ್ದಿದ್ದು ಜೀನಿಯಸ್. ನೀ ನನ್ ತಮ್ಮ ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತೆ. ಇವ್ರದ್ ಮತ್ತೆ ಶುರು ಆಯ್ತು. ಹೌದಾ? ಇವ್ರ ಮತ್ತೆ ಶುರುವಾಯ್ತು. ನೀವ್ ಎಲ್ರು ಹೇಳ್ತಿರೋ ತಪ್ಪು. ನಾನ್ 2 ಚಾಪ್ಟರ್ ಹಿಂದೆನೆ ಕಂಡ್ಹಿಡ್ದೆ. ಕೆಲ್ಸದವಳೆ ತಾನೆ? ಕೆಲ್ಸದವಳಲ್ಲ, ದ ನೆಫ್ಯೂ, ಬರ್ಟಿ ಹಾಲಿಂಗ್ಸ್ ಹೆಡ್. ಬಟ್ ಲಿಲ್ಲಿ, ಬರ್ಟಿ ಹಾಲಿಂಗ್ಶೆಡ್ ವಿರುದ್ಧ ಇರೋ ಎಲ್ಲ ಎವಿಡೆನ್ಸ್ ರಿಯಲ್ ಕಿಲ್ಲರ್ ಪ್ಲಾಂಟ್ ಮಾಡಿದ್ದು ಅಂತ ಡಿಟೆಕ್ಟಿವ್ ಪ್ರೂವ್ ಮಾಡಿದ್ದ ಅಲ್ವಾ? ಎಕ್ಸಾಕ್ಟ್ಲಿ. ಅರ್ಥ ಆಗ್ತಿಲ್ವಾ? ಸಿಕ್ಕಾಕೊಳ್ದೇ ಇರಕ್ಕೆ ಅವನೇ ನಕಲಿ ಎವಿಡೆನ್ಸ್ ಪ್ಲಾಂಟ್ ಮಾಡಿದ್ದ. ಇಲ್ಲಿ ನಿಜವಾದ ಕೊಲೆಗಾರ ಬರ್ಟಿ ಹಾಲಿಂಗ್ಸ್ ಹೆಡ್. ಜಾರ್ಜ್ ನಾಳೆ ಕತೆ ಹೇಳಿ ಮುಗಿಸ್ತಾನಲ್ಲ, ಆಗ ಗೊತ್ತಾಗುತ್ತೆ. ನಂಗೆ ಕೆಲಸದವಳ ಮೇಲೇನೆ ಅನುಮಾನ. ಬರ್ಟಿಗೆ ಒಂದೇ ಅಪರಾಧಕ್ಕೆ 2 ಸಲ ಶಿಕ್ಷೆ ಕೊಡೋ ಹಾಗಿಲ್ಲ ಅನ್ನೋ ಕಾನೂನಿನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅಂಡ್ ಸೊ ಸಿಕ್ಕಾಕೊಳ್ದೇ ಇರೋದಕ್ಕೆ ಅವನೇ ನಕಲಿ ಎವಿಡೆನ್ಸ್ ನ ಪ್ಲಾಂಟ್ ಮಾಡಿದ್ದ. ಇಲ್ಲಿ ಬರ್ಟಿ ಹಾಲಿಂಗ್ಶೆಡ್ ದ ರಿಯಲ್ ಕಿಲ್ಲರ್. ಈಗ ಕುರಿಗಳೆಲ್ಲ ಹುಲ್ ತಿಂತ ಅಥವಾ ಅದ್ರ ಬಗ್ಗೆ ಯೋಚಿಸ್ತಾ ತಮ್ಮ ದಿನಾನ ಕಳಿಯತ್ತೆ. ಆದ್ರೆ ಯಾವಾಗ್ಲೂ ಗಲಾಟೆ ಮಾಡ್ಕೊಂಡು ಓಡಾಡ್ಕೊಂಡಿರೋ 3 ಮರಿಗಳು ನನ್ನ ಹತ್ರ ಇದೆ. ಖುಷಿಯಾಗಿ ಎಲ್ಲ ಕಡೆ ಓಡಾಡ್ಕೊಂಡಿರೋ ಈ ಪುಟ್ಟ ಜೀವಿಗಳು ಹುಟ್ಟಿದ್ದು ಬೇಸಿಗೆಯಲ್ಲಿ. ಆಕ್ಚುಲಿ ಹೆಚ್ಚು ಕಡಿಮೆ ಎಲ್ಲ ಕುರಿಗಳು ಬೇಸಿಗೆಯಲ್ಲೇ ಹುಟ್ಟೋದು. ಜೊತೆಗೆ ಚಳಿಗಾಲದಲ್ಲಿ ಹುಟ್ಟಿರೋ ಒಂದು ಕುರಿ ಕೂಡ ಇದೆ. ಹಲೋ, ನಾನ್ ಡೇಸಿ. ನಾನ್ ಆಲಿವರ್. ನಾನ್ ಪಿಕಲ್ಸ್. ನಿನ್ ಹೆಸರೇನು? ನಂಗೆ ಹೆಸರು ಇಲ್ಲ. ನಮ್ ಜೊತೆ ಆಟ ಆಡಕ್ ಬರ್ತೀಯಾ? ನೋ ಶೂ. ನೀವು ಆ ಚಳಿಗಾಲದ ಕುರಿ ಜೊತೆ ಆಟ ಆಡೋ ಹಾಗಿಲ್ಲ. ಅವನು ನಮ್ ಗುಂಪಿಗೆ ಸೇರಿದವನೇ ಅಲ್ಲ. ಈ ಕುರಿಗಳಿಗೆ ಮಾತ್ರ ಅರ್ಥ ಆಗೋ ಕೆಲವು ಕಾರಣಕ್ಕೆ ಚಳಿಗಾಲದಲ್ಲಿ ಹುಟ್ಟಿರುವಂತಹ ಕುರಿಗಳನ್ನ ತಮ್ಮ ಗುಂಪಿಗೆ ಸೇರಿಸೋದಿಲ್ಲ. ಯಾಕೆ ಅಂದ್ರೆ ಚಳಿಗಾಲದ ಕುರಿಗಳು ತುಂಬಾ ಡಿಫ್ರೆಂಟ್.